ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ಬೆಳಗ್ಗೆ ಯಾವಾಗಲೂ 5 o'clockಗೆ ಎದ್ದೇಳೋದು. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ತಲೆಯೆಲ್ಲ ಬಾಚಿಕೊಂಡು ಕಸ ಗುಡಿಸ್ಕೊಂಡು ಮತ್ತು ನೆಲ ಒರೆಸ್ಕೊಂಡಿದ್ದೀನಿ. ಆಗಲೇ ಈಗ ಎಲ್ಲ ಕ್ಲೀನ್ ಆಗಿದೆ. ಫ್ಲೋರು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಮಕ್ಕಳು ಮಲಗಿದ್ದಾರೆ. ಅವ್ರು ಎದ್ದೇಳೋದ್ರಲ್ಲಿ ಟಿಫನ್ ಮಾಡಬೇಕು. ಅದಕ್ಕಾಗಿ ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದೊಂದು 4-5 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿ ಇದೆ. ಅವ್ರು ಈಗೆಲ್ಲ ಪಲ್ಯ ಮಾಡಿ ಇಟ್ಬಿಡ್ತೀನಿ. ಅವ್ರು ಎದ್ದ ತಕ್ಷಣ ದೋಸೆ ಮಾಡಬೇಕು ಬಿಸಿದು. ಈಗ ಅವ್ರು ಮಲ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಸೌಂಡೆಲ್ಲ ಆಗುತ್ತೆ ಅಂತ ಬೆಡ್ರೂಮ್ನಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕಿಂಗ್ ಮಾಡ್ಕೋಬೇಕು. ಆಲ್ರೆಡಿ ಇದು ಕುಕ್ಕಿಂಗಲ್ಲಿ ಹಾಕಿಬಿಟ್ಟಿದ್ದೀನಿ. ಎಲ್ಲ ಫುಲ್ ರೆಸಿಪಿನ ತೋರಿಸಿದ್ದೀನಿ, ದೋಸೆ ಮತ್ತು ಆಲೂಗಡ್ಡೆ ಪಲ್ಯದು. ಹಾಗಾಗಿ ಇವತ್ತು ನೋಡೋಣ ಹೇಗೆ ಮಾಡ್ತೀನಿ ಅಂತ. ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ವಿಂಡೋದಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಕಸ ಗುಡಿಸಿದ್ದೀನಿ, ನೆಲ ಒರೆಸ್ಕೊಂಡಿದ್ದೀನಿ. ಈಗ ಏನಿದ್ರು ಅಡುಗೆ ಒಂದು ಮಾಡ್ಕೋಬೇಕು. ಬಿಸಿದಿರಲಿ ಅಂತ ಪಲ್ಯ ಅಷ್ಟೇ ಮಾಡಿರ್ತೀನಿ. ಅವ್ರು ಎದ್ದ ತಕ್ಷಣ ಅವ್ರಿಗೂ ಫ್ರೆಶ್ ಅಪ್ ಮಾಡಿ ದೋಸೆ ಹಾಕ್ಕೊಡ್ತೀನಿ. ಇಬ್ಬರೂ ಮಲಗಿದ್ದಾರೆ ನೋಡಿ. ಈ ಥರ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಎರಡೂ ಬೇಯಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ. ಹಾಗಾಗಿ ಆಲೂಗಡ್ಡೆ ಸಹ ಕಡಿಮೆ ಇತ್ತು ಅಂತ ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಸಹ ಜಾಸ್ತಿ ಹಾಕೋತೀನಿ. ಹಾಗಾಗಿ ಪಲ್ಯ ಕರೆಕ್ಟಾಗುತ್ತೆ ನೋಡಿ. ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಸಹ ರೆಡಿ ಇದೆ. ಇದನ್ನು ಉಪ್ಪು ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ದೋಸೆ ಹಾಕಲಿಕ್ಕೆ. ಈಗ ಪಲ್ಯ ಮಾಡ್ಕೋತೀನಿ. ಪಲ್ಯ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಪಲ್ಯ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ, ಹಾಕಿದ್ದೀನಿ ಆಗಲೇ ವೀಡಿಯೋದ ಯೂಟ್ಯೂಬಲ್ಲಿ. ಮತ್ತು ಈಗ ಮಾಡೋದಂಗೆ ಲೈಟಾಗಿ ತೋರಿಸ್ತೀನಿ. ಇಲ್ಲಿ ಇದು ಆಲೂಗಡ್ಡೆ ಮತ್ತು ಕ್ಯಾರೆಟು ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕೋತಿದ್ದೀನಿ. ನೋಡಿ, ಟೊಮೊಟೊ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಟೊಮೊಟೊ ಮತ್ತು ಆನಿಯನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಈಗ ಇದು ಉಪ್ಪು ಅರಿಶಿಣ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೀಗೇ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮ್ಯಾಗಿ ಮಸಾಲ ಸ್ವಲ್ಪ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ. ನೋಡಿ, ನೀವು ಒಂದ್ಸಲ ಹಾಕಿ ಮಾಡ್ಬೋದು. ಈ ಥರ ನೀಟಾಗಿ ಮಸಾಲೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಈಗ ಇದು ಆಲೂಗಡ್ಡೆ ಬೆಂದಿರೋ ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಸಹ ಇದ್ರ ಜೊತೆನೇ ಆಲೂಗಡ್ಡೆ ಜೊತೆನೇ ಹಾಕ್ಕೊಂಡ್ಬಿಡ್ಬೇಕು. ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಹಾಕಿದ್ದೀನಿ. ಈಗ ಕ್ಯಾರೆಟ್ನು ಹಾಕ್ಕೊತಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಸಹ ಹಾಕ್ಕೊಂಡು ಬೇಯಿಸ್ಕೊಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ. ಕ್ಯಾರೆಟು ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಈಗ ಚೆಕ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ನೀರು ಹಾಕಿದ್ದೇವಲ್ಲ ಬೇಯೋಕೆ ಇಡಬೇಕು.
ನೀರು ಹಾಕ್ಕೊಂಡಿದ್ವಲ್ಲ ನೋಡಿ ಈ ಥರ ಕುದೀತಾ ಇದೆ. ಈ ಥರ ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಕುದಿಸ್ಕೋಬೇಕು. ಚೆನ್ನಾಗಿದೆಲ್ಲ. ಸ್ವಲ್ಪ ನೀರು ಕಡಿಮೆ ಆದಮೇಲೆ ಉಪ್ಪು ಚೆಕ್ ಮಾಡಿಕೊಂಡು ಕರೆಕ್ಟ್ ಇದ್ದರೆ ಸಾಕು. ಕರೆಕ್ಟ್ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಮಾಡ್ಕೊಂಬಿಟ್ರೆ ಆಗೋಯ್ತು. ಹಾಗಾಗಿ ಕಿಚನ್ ಸಹ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆ ಬೇಯಿಸಿದ ಪಾತ್ರೆ ಎಲ್ಲನೂ ಕ್ಲೀನಾಗಿದೆ ನೋಡಿ. ನಂಗೆ ಸಿಂಕಲ್ಲಿ ಪಾತ್ರೆ ಇರಬಾರ್ದು, ಫುಲ್ ಮೆಸ್ಸಿ ಅನಿಸುತ್ತೆ. ಹಾಗಾಗಿ ಅಡುಗೆ ಮಾಡ್ಕೋತಾನೆ ಹಂಗಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಪಲ್ಯ ರೆಡಿ ಆಗ್ತಾಯಿದೆ. ಇದನ್ನು ಸ್ವಲ್ಪ ಬೇಯಬೇಕು. ಸ್ವಲ್ಪ ನೀರನ್ನು ಕಮ್ಮಿ ಹಾಕಬೇಕು, ಬೇಯಿಸೋಣ. ನೋಡಿ ಪಲ್ಯ ಬೇಯೋದ್ರಲ್ಲಿ ಹಿಟ್ಟನ್ನು ಸಹ ರೆಡಿ ಮಾಡ್ಕೊತಿದ್ದೀನಿ. ಈಗ ಇದರಲ್ಲಿರೋ ಹಿಟ್ಟನ್ನ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಹಾಕ್ಲಿಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಇದು ಇನ್ನೂ ಮಿಕ್ಕಿದ್ದನ್ನು ಎತ್ತಿಡ್ತೀನಿ. ಇದು ನಾಳೆಗೆ ಬರುತ್ತೆ, ಹಾಗಾಗಿ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೀಗೆ ಉಪ್ಪು ಸ್ವಲ್ಪನೇ ಸೋಡಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತೀನಿ. ನೋಡಿ ಪಲ್ಯ ಸಹ ಈ ಥರ ರೆಡಿಯಾಗಿದೆ ಇಷ್ಟು. ಇದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋತೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಸೋಡಾ ಪುಡಿ ಮತ್ತು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಈ ದೋಸೆ ಇವರೇ ಮಕ್ಕಳೆಲ್ಲ ಇದ್ಮೇಲೆ ದೋಸೆ ಹಾಕ್ಕೊಡ್ತೀನಿ. ಇವ್ರು ಆಲ್ರೆಡಿ ನೋಡಿ ಎದ್ದ ತಕ್ಷಣ ಇವ್ರಿಗೆ ಬ್ರಷ್ ಮಾಡಿಸಿದ್ದೀನಿ. ಬ್ರಷ್ ಮಾಡಿಸಿದ ತಕ್ಷಣವೇ ಆಟ ಆಡೋಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಟಾಯ್ಸ್ ಎಲ್ಲ ತಗೊಂಡು ಆಟ ಆಡ್ತಿದ್ದಾರೆ. ಇವರಿಗೆ ಬ್ರಷ್ ಎಲ್ಲ ಮಾಡಿಸಿದ್ದೀನಿ. ಈಗ ಇವ್ರು ಫ್ರೆಶಪ್ ಆಗಿದ್ದಾರೆ. ಈಗ ಇವ್ರಿಗೆ ದೋಸೆ ಹಾಕಿ ತಿನ್ನಿಸ್ಬೇಕು ಇಬ್ರಿಗೂ. ಬುಜ್ಜಿ ಬುಜ್ಜಿ ಹಾಯ್ ಮೇಡಮ್. ಹಾಯ್ ಬಾಯ್ ಎಲ್ಲ ಹಾಯ್. ಇವ್ರನ್ನಿಲ್ಲೇ ಆಡೋಕ್ಕೆ ಬಿಟ್ಟೋಗಿ ನಾನು ದೋಸೆ ಹಾಕ್ತೀನಿ ನೋಡಿ. ದೋಸೆನ ಹಾಕೋತಿದ್ದೀನಿ. ಎಲ್ಲ ಜೋಡಿಸ್ಕೊಂಡು ಬರ್ತಾಳೆ. ಆಟ ಆಡ್ಕೊತಾ ಇರ್ತಾರೆ. ನಾವೇನಾದರೂ ಕೆಲಸ ಮಾಡೋರು ಆಟ ಆಡ್ತಿರ್ತಾರೆ. ಹೋಗ ಮಾತಾಡು. ಏನು ಬುಜ್ಜಿ ಇದು? ಬುಜ್ಜಿ ಏನಿದು? ಪಾಪ ಏನಮ್ಮದು? ನೋಡಿ ಎಲ್ಲ ದೋಸೆನೂ ರೆಡಿಯಾಗಿದೆ. ಈಗ ಇವ್ರಿಗೆ ತಿನ್ನಿಸ್ಬೇಕು. ದೋಸೆ ರೆಡಿಯಾಗಿವೆ. ಈಗ ಇವ್ರಿಗೆ ತಿನ್ನಿಸ್ಲಿಕ್ಕೆ ಅಂತ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇವ್ರಿಗೆ ತಿನ್ನಿಸ್ತೀನಿ. ಮಕ್ಕಳಿಬ್ಬರಿಗೂ ತಿನ್ನಿಸ್ತೀನಿ. ಅಪೋಸಿಟ್ ಮನೆ ಅದು ಕಾಣ್ತಿದೆಯಲ್ಲ, ಅದು ನನ್ನ ಫ್ರೆಂಡ್ ಮನೆ. ಅವಳೀಗ ಪೆಸರಟ್ಟು ಮಾಡಿದ್ದಂತೆ ತಂದುಕೊಟ್ಟಿದ್ದಾಳೆ ಇವ್ರಿಗೆ ತಿನ್ನಿಸ್ಲಿ ಅಂತ. ನಾನು ಸಹ ದೋಸೆ ಮಾಡಿದ್ನಲ್ಲ, ದೋಸೆನೂ ಸಹ ಅವ್ರಿಗೂ ಕೊಟ್ಟಿದ್ದೀನಿ ನಾನು. ಈಗ ಇವ್ರಿಗೆ ಟಿಫನ್ ನೋಡಿ ಅವಳು ಸಹ ತಂದುಕೊಟ್ಟಿದ್ದಾಳೆ. ನಾನೂ ಮಾಡಿದ್ದೀನಿ. ಯಾವ್ದು ತಿಂತಾರೋ ಅದನ್ನು ತಿನ್ನಿಸ್ತೀನಿ ಅವ್ರಿಗೆ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಬ್ಬರು ಮಕ್ಕಳು ಮಧ್ಯಾಹ್ನ ಊಟ ತಿಂದ್ಕೊಂಡು ಮಲ್ಕೊಂಡ್ಬಿಟ್ರು. 2 o'clock ಮಲ್ಕೊಂಡು ಅವ್ರು 4 o'clockಗೆ ಇದ್ದರು. ಹಾಗಾಗಿ ವ್ಲಾಗ್ನ ಮಾಡಲಿಲ್ಲ, ಅಲ್ಲಿಗೆ ಬಿಟ್ಟೆ. ಮತ್ತೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಸುಮ್ಮನಾದೆ. ಈಗ ಈವ್ನಿಂಗ್ ಆಗಿತ್ತು, ಒಂದು 5 o'clock ಆಗಿತ್ತು. ಹಾಗಾಗಿ ಈಗ ರೆಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಸಹ ಮನೇಲಿದ್ದರು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಹೊರಟ್ವಿ. ದೇವಸ್ಥಾನ ಇಲ್ಲೇ ನಾವಿರೋ ಟೌನ್ಶಿಪ್ಪಲ್ಲಿ ಒಳಗಡೆನೇ ಇದೆ, ಆಂಜನೇಯ ದೇವಸ್ಥಾನ. ಸ್ಯಾಟರ್ಡೇ ಇರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೇ ಹೋದ್ವಿ. ಇವರಿಬ್ಬರು ಎದ್ಮೇಲೆ ಚಿಕ್ಕವಳಿಗೆ ಸ್ವಲ್ಪ ಆ್ಯಪಲ್ನ ಪ್ಯೂರಿ ಮಾಡಿ ತಿನ್ನಿಸ್ಕೊಂಡು ಹೊರಟ್ವಿ. ಇದು ನಮ್ಮ ಟೌನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ಕಡೆ ಈ ಕಡೆ ಪಾರ್ಕು ಎಲ್ಲ ನೇಚರ್ ಸ್ವಲ್ಪ ತುಂಬ ಚೆನ್ನಾಗಿದೆ. ವಾಕಿಂಗ್ ಎಲ್ಲ ತುಂಬ ಜನ ಮಾಡ್ತಿರ್ತಾರೆ. ನಾವೇನು ಡೈಲಿ ವಾಕಿಂಗೆಲ್ಲ ಹೋಗಲ್ಲ. ಸ್ಯಾರಿ ಅಷ್ಟು ಕರೆಕ್ಟಾಗಿ ಹಾಕ್ಕೊಳಕ್ಕೆ ಬರಲ್ಲ. ಹೇಗೆ ಬಂತು ಆಗ ಹಾಕ್ಕೊಂಡು ಬಂದೆ. ಹಂಗೆ ದೇವಸ್ಥಾನಕ್ಕಲ್ಲ ಅಂತ ಸ್ಯಾರಿ ಹಾಕ್ಕೊಂಡು ಬಂದೆ. ಇದು ದೇವಸ್ಥಾನದ ಎಂಟ್ರೆನ್ಸ್ ನೋಡಿ. ನಮ್ಮ ಮನೆಗೆ ಭಾಳ ಹತ್ರನೇ ಇರೋದು. ಹಾಗಾಗಿ ನಡ್ಕೋತಾನೆ ಬಂದ್ವಿ 4 ಜನ. ನೋಡಿ ಇದು ಎಂಟ್ರೆನ್ಸ್ ಬರ್ತಾನೆ ಇಲ್ಲಿ ಪಕ್ಕಕ್ಕೆ ಅರಳಿ ಮರ ಇದೆ. ಅರಳಿ ಮರದ ಹತ್ರನೂ ಜನ ತುಂಬ ಇರ್ತಾರೆ, ಪೂಜೆ ಎಲ್ಲ ಮಾಡ್ತಿರ್ತಾರೆ. ಈಗ ಒಂದು 6 o'clockಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಟೈಮಿಗೇ ಬಂದ್ವಿ. ನೋಡಿ ಹೋಗ್ತಾಯಿದ್ವಿ. ಆ ಕಡೆ ಈ ಕಡೆ ಎಲ್ಲ ಗಿಡಗಳು ತುಂಬಾ ಇದ್ದಾವೆ, ತುಂಬ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ವಿ. ತುಂಬ ಖುಷಿ ಪಡ್ತಾರೆ ಇವರು. ಹೊರಗಡೆ ಬಂದುಬಿಟ್ರೆ ಸಾಕು, ಇವರಿಬ್ಬರೂ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಇದ್ದಾಗಲೆಲ್ಲ ಹೊರಗಡೆ ಕರ್ಕೊಂಬರ್ತಿರ್ತಾರೆ. ನೋಡಿ ಬಂದ್ವಿ. ಈ ಕಡೆ ಪಕ್ಕಕ್ಕೊಂದು ನವಗ್ರಹ ದೇವರಿದ್ದಾರೆ. ಇಲ್ಲಿ ಪಕ್ಕಕ್ಕೆ ಅಲ್ಲಿ ಆ ಸೈಡು ಅಲ್ಲಿ ಸಹ ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಸಹ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನೋಡಿ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ.
ಇನ್ನು ಟೈಮ್ ಆಗ್ತಾ ತುಂಬ ಜನ ಬರ್ತಿರ್ತಾರೆ. ಟೌನ್ಶಿಪ್ಪಲ್ಲಿ ಇರೋರೇ ಬರ್ತಿರ್ತಾರೆ ಜಾಸ್ತಿ ಜನ. ನೋಡಿ ನಮ್ಮ ಚಿಕ್ಕ ಮಗಳು ಸಹ ಗಂಟೆ ಹೊಡಿಬೇಕು ಅಂತೇಳಿ ಅವ್ರ ಡ್ಯಾಡಿ ಹತ್ರ ಹೊಡ್ಸು ಅಂತ ಹೇಳ್ತಿದ್ದಾಳೆ. ಈಗ ಬಂದ್ವಿ ನೋಡಿ, ಇಲ್ಲಿ ಮುಂದೆ ತೊಟ್ಲು ಹಾಕಿ ಅಲ್ಲಿ ಸಹ ಆಂಜನೇಯನ ಇಟ್ಟಿದ್ರು. ಮತ್ತು ನೋಡಿ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರ ನಮಸ್ಕಾರ ಎಲ್ಲ ಮಾಡಿ ಮತ್ತು ದೇವ್ರ ಸುತ್ತ ಒಂದೆರಡು ಸುತ್ತಿ ಆರತಿ ಎಲ್ಲ ತೊಗೊಂಡು ತೀರ್ಥ ಕೊಟ್ಟರು. ತೀರ್ಥ ಮತ್ತು ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಒಂದು 1/2 ಅವರಲ್ಲೇ ಕೂತಿದ್ವಿ. ಇವರೆಲ್ಲ ಮಕ್ಕಳು ಆಟ ಆಡ್ತಾರೆ, ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ, ಪ್ರಶಾಂತ ಇದೆ ಅಂಥೇಳಿ ಒಂದು 1/2 ಅವರ್ ಕೂತ್ಕೊಂಡಿದ್ವಿ. ನೋಡಿ ಈ ಥರ ರೌಂಡ್ ಹಾಕಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಆರತಿ ಎಲ್ಲ ಮಾಡಿದರು. ಆರತಿ ತೊಗೊಂಡು ಬಂದ್ವಿ. ನೋಡಿ ನಾವಿಲ್ಲಿ ನಾನು ನನ್ನ ಚಿಕ್ಕ ಮಗಳು ಕೂತ್ಕೊಂಡಿದ್ದೀವಿ. ದೊಡ್ಡವಳಿಲೆ ಪಕ್ಕದಲ್ಲಿ ಆಟ ಆಡ್ತಿದ್ಲು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳು ಫೋಟೋ ಎಲ್ಲ ತೆಗೆದುಕೊಂಡು ಮತ್ತು ಮನೆಗೆ ಹೊರಟ್ವಿ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.